ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆಮಹದೇವನ ಯುಗಾದಿ ಅದ್ದೂರಿ ರಥೋತ್ಸವ ಜರುಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿರುವಂಥದ್ದು. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ನಡೆದಿದೆ. 4 ದಿನಗಳ ಕಾಲ ನಡೆಯುವಂತಹ ಮಾದಪ್ಪನ ಜಾತ್ರೆ ಇದು. ತಮಿಳುನಾಡಿನಿಂದಲೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿದೆ. ರಥೋತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾದಂತಹ ತೆರೆ ಬಂದಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ರಥೋತ್ಸವಕ್ಕೆ ಯಾವ ರೀತಿಯಾಗಿ ಭಕ್ತ ಸಮೂಹವೇ ಸೇರಿದೆ ಅಂತ ಹೇಳಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ರೀತಿಯಾಗಿ ಅದ್ದೂರಿ ರಥೋತ್ಸವದ ದೃಶ್ಯ ಅದು. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಹಾ ರಥೋತ್ಸವ ಜರುಗಿದೆ. ಯುಗಾದಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗರ್ಭಗುಡಿ ಹಾಗೆ ದೇಗುಲದ ಒಳಾಂಗಣದಲ್ಲಿಯೂ ಕೂಡ ವಿವಿಧ ಹಣ್ಣು ತರಕಾರಿ ಫಲಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿತ್ತು. ಜೊತೆಗೆ ದೇಗುಲದ ಸುತ್ತಲೂ ಕೂಡ ವಿವಿಧ ಹೂವುಗಳಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಹಾಗೆ ಭಕ್ತರ ಜೈಕಾರದಲ್ಲಿ ಮಹದೇಶ್ವರ ಬೆಟ್ಟ ಮುಳುಗಿದೆ. 4 ದಿನಗಳ ಕಾಲ ಮಾದಪ್ಪನ ಜಾತ್ರೆ ನಡೆಯಲಿದ್ದು ತಮಿಳುನಾಡು ಸೇರಿದಂತೆ ವಿವಿಧೆಡೆಯಿಂದ ಭಕ್ತ ಸಮೂಹವೇ ಬಂದು ಸೇರಿದೆ. ರಥೋತ್ಸವದಿಂದಾಗಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಚಾಮರಾಜನಗರ ಹನೂರು ಮಲೆಮಹದೇಶ್ವರ ಬೆಟ್ಟದ ಮಾದಪ್ಪನ ಸನ್ನಿಧಿಯಲ್ಲಿ ಯುಗಾದಿಯ ಜಾತ್ರಾ ಸಂಭ್ರಮ ಈ ರೀತಿಯಾಗಿ ಮನೆ ಮಾಡಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಸಾಕಷ್ಟು ಜನ ಸೇರಿದ್ದಾರೆ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಈ ರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆದಿದೆ.